ಕಳೆದ 11 ವರ್ಷಗಳಲ್ಲಿ ದೇಶದ ಪರಮಾಣು ಇಂಧನ ಸಾಮರ್ಥ್ಯ 2 ಪಟ್ಟು ಹೆಚ್ಚಾಗಿದ್ದು 2032ರ ವೇಳೆಗೆ 3 ಪಟ್ಟು ಹೆಚ್ಚಿಸುವ ಗುರಿ ಇದೆ ಎಂದು ಅಣುಶಕ್ತಿ, ಬಾಹ್ಯಾಕಾಶ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಖಾತೆ ಸಚಿವ ಡಾ ಜಿತೇಂದ್ರ ಸಿಂಗ್ ರಾಜ್ಯಸಭೆಗೆ ತಿಳಿಸಿದ್ದಾರೆ. ಪ್ರಶ್ನೋತ್ತರ ವೇಳೆಯಲ್ಲಿಂದು ಅವರು 2014ರಲ್ಲಿ ದೇಶದ ಪರಮಾಣು ರಿಯಾಕ್ಟರ್ ಸಾಮರ್ಥ್ಯ 4780 ಮೆಗಾವ್ಯಾಟ್ನಷ್ಟಿದ್ದು ಇದೀಗ 8780 ಮೆಗಾವ್ಯಾಟ್ ತಲುಪಿದೆ. ಅಣು ಇಂಧನದಲ್ಲಿ ರಾಷ್ಟ್ರ ಆತ್ಮನಿರ್ಭರತೆಯತ್ತ ಸಾಗುತ್ತಿದೆ ಎಂದರು. तो इसका मतलब है कि हम we have the self reliance and we have the capacity, the self potential. We are not depending on others alone. दूसरी बात ये, हमने पहली बार इस सरकार ने अपनी टाइमलाइंस तय की है न्यूक्लियर एनर्जी की. 2025 में आज हम थे 8.8 गीगावाट, 32 में हो जाएंगे 22, 37 में 47 गीगावाट, 42 में 67 गीगावाट और 2047 में 100 गीगावाट. सो वी आर मूविंग विद कॉन्फिडेंस. केवल आत्मनिर्भर ही नहीं, आत्मविश्वास के साथ हम आगे बढ़ रहे हैं. ನಂತರ ಕಾರ್ಮಿಕ ಹಾಗೂ ಉದ್ಯೋಗ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ 370ನೇ ವಿಧಿ ರದ್ದುಪಡಿಸಿದ ನಂತರ ಜಮ್ಮು ಕಾಶ್ಮೀರದಲ್ಲಿ ಪರಿಸ್ಥಿತಿ ಸಾಕಷ್ಟು ಸುಧಾರಣೆಯಾಗಿದ್ದು ಉದ್ಯೋಗ ಸೃಷ್ಟಿ ಹೆಚ್ಚಾಗಿದೆ ಎಂದರು. ದೇಶಾದ್ಯಂತ ಕಾರ್ಮಿಕರ ಭವಿಷ್ಯ ನಿಧಿ ಇಪಿಎಫ್ಗೆ ಕಳೆದ 7 ವರ್ಷಗಳಲ್ಲಿ 8 ಕೋಟಿ 35 ಲಕ್ಷ ಹೊಸ ನೋಂದಣಿಯಾಗಿದ್ದು ಇದರಲ್ಲಿ ಜಮ್ಮು ಕಾಶ್ಮೀರದ 1,60,000 ಕಾರ್ಮಿಕರು ನೂತನವಾಗಿ ಸೇರ್ಪಡೆಯಾಗಿದ್ದಾರೆ ಎಂದು ತಿಳಿಸಿದ್ದಾರೆ. पहली बार हमारे देश में पिछले 7 साल में 8.35 लाख ईपीएफओ नया सब्सक्राइबर्स ज्वाइन हुआ है. जम्मू कश्मीर में 1,60,000 नया सब्सक्राइबर्स ईपीएफओ में आए हैं सर.